ಕಾರುಣ್ಯಾಶ್ರಮಕ್ಕೆ ಸ್ವಂತ ಜಾಗ ಕಲ್ಪಿಸಲು ಸರ್ಕಾರದ ಗಮನಕ್ಕೆ ತರುತ್ತೇನೆ. ಸತೀಶ್ ಜಾರಕಿಹೊಳಿ ಸಚಿವರು. ಕಾರುಣ್ಯಾಶ್ರಮಕ್ಕೆ ಸ್ವಂತ ಜಾಗ ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತೇನೆ. ಮುಂದಿನ ದಿನಮಾನಗಳಲ್ಲಿ ನಡೆಯುವ ವಿಧಾನಸಭೆ ಅಧಿವೇಶನದಲ್ಲಿ ಆಶ್ರಮಕ್ಕೆ ಬೇಕಾಗಿರುವ ಸ್ವಂತ ಜಾಗ ಹಾಗೂ ಅನುದಾನದ ಬಗ್ಗೆ ಪ್ರಸ್ತಾಪಿಸುತ್ತೇನೆ ಎಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಕೆಲವು ತಿಂಗಳ ಹಿಂದೆ ಕಾರುಣ್ಯಾಶ್ರಮದ ಸಂಸ್ಥೆಯ ಚನ್ನಬಸವಯ್ಯ ಸ್ವಾಮಿ ಹಿರೇಮಠ ತಾವರಗೆರೆ ಗೆಸ್ಟ್ ಹೌಸ್ನಲ್ಲಿ ಸಚಿವರನ್ನ ಭೇಟಿ ನೀಡಿ ಕಾರುಣ್ಯ ವೃದ್ಧಾಶ್ರಮಕ್ಕೆ ಭೇಟಿ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಸಚಿವರು ಕಾರುಣ್ಯ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದ ಎಲ್ಲಾ ಕೋಣೆಗಳನ್ನು ವೀಕ್ಷಿಸಿ ಎಲ್ಲ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂದ್ಯರ ಯೋಗಕ್ಷೇಮವನ್ನು ವಿಚಾರಿಸಿ ಆಶ್ರಮದ ನಿರ್ವಹಣೆಯ ಮಾಹಿತಿಯನ್ನ ತೆಗೆದುಕೊಂಡು ಆಶ್ರಮದ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ನಮ್ಮ ಕಡೆಯಿಂದ ಆಶ್ರಮಕ್ಕೆ ನಿರಂತರ ಸಹಾಯ ಸಹಕಾರ ದೊರೆಯುತ್ತದೆ ಎಂದು ಹೇಳಿದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ನಾವು ಕೂಡ ಇಲ್ಲಿ ಬರಬೇಕಂದಾಗ ನಾನು ಒಂದ್ಸರಿ ಬರ್ತೀನಿ, ನೋಡ್ತೀನಿ ಖುದ್ದಾಗಿ ನೋಡೋಣ ಯಾವ ರೀತಿ ನಡೆಸ್ತಾ ಇದ್ರಿ. ಈ ದೇಶದಲ್ಲಿ ವಿಭಿನ್ನವಾಗಿದೆ. ಕೆಲವರು ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಕೆಲವರು ಅನಾಥ ಮಕ್ಕಳನ್ನ ಆರೈಕೆ ಮಾಡ್ತಾರೆ, ಬೇರೆ ಬೇರೆ ಅವ್ರಿಗೆ ಯಾವ್ದಾವ ಕೆಲವರು ಊಟ ಹಾಕ್ತಾರೆ ಪ್ರತಿ ದಿವಸ ಫ್ರೀಯಾಗಿ. ಅಂದರೆ ಅವ್ರಿಗೆ ಯಾವುದೋ ಸಮಾಜ ಸೇವೆ ಮಾಡಲಿಕ್ಕೆ ಇಷ್ಟ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಅಥವಾ ಇದನ್ನು ಮಾಡ್ಕೋದ್ರಿ. ಇದು ಭಾಳ ಕಷ್ಟದ ಕೆಲಸ, ಭಾಳ ಅಂದ್ರೆ ಭಾಳ ಕಷ್ಟದ ಕೆಲಸ. ನಾವು ಕೂಡ ಹೆಚ್ಚು ಕಮ್ಮಿ ಬೆಳಗಾವಿಯಲ್ಲಿ ಸುಮಾರು 10-12 ಅಂತ ಆಶ್ರಮ ಇದೆ. ನಾವು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಸಾಧ್ಯದಕ್ಕೆಲ್ಲ ಸಹಾಯ ಮಾಡಿದ್ದೀವಿ. ಜೊತೆಗೆ ನಾವು ಕೂಡ 3 ಆಶ್ರಮ ರೀತಿಯಲ್ಲೇ ನಾವು ನಡೆಸ್ತೀವಿ. ನಮ್ಮದು ತಾವರಗೆರೆ, ಘಟಪ್ರಭ, ಬೆಳಗಾವಿ ಜಿಲ್ಲೆ, ಹಾವೇರಿಯಲ್ಲಿ ಒಂದಿದೆ. ಈಗ ನಾವು ಇನ್ನೊಂದು ಸಿರಾದಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಅದು ಮಾಡುವಂಥ ವಿಚಾರ ಅವರು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಮಾಡ್ತೀವಿ ನಾವು. ಅವ್ರಿಗೆ ವಿದ್ಯಾವಂತರಿಗೆ ತರಬೇತಿಗಳು, ಈ ದೇಶದ ಇತಿಹಾಸವನ್ನು ಇರಬಹುದು, ಅವ್ರ ಉದ್ಯೋಗ ಅವಕಾಶಗಳನ್ನು ದಾರಿ ತೋರಿಸಲಿಕ್ಕೆ ನಾವು ನಮ್ಮ ಫೌಂಡೇಶನ್ನಿಂದ ಮಾಡಿದ್ದೀವಿ. ಅದು ಬದುಕನ್ನು ಕಟ್ಟಿಕೊಳ್ಳೋರು, ಇದು ಬದುಕದಿಂದ ಹೊರಗೆ ಬಂದವ್ರಿಗೆ ನೀವು ಮಾಡ್ತಾರೆ ಡಿಫ್ರೆಂಟ್ ಆಗಿದೆ. ನಾವು ಯುವಕರಿಗೆ ಮತ್ತು ಬೇರೆ ಬೇರೆ ಸಮಾಜದವರು ಕೂಡ ಅಲ್ಲಿ ತಮ್ಮ ಕಾರ್ಯಾಗಾರ ಮಾಡ್ತಾರೆ, ತರಬೇತಿ ಮಾಡ್ತಾರೆ. ಅವ್ರ ಸಮುದಾಯದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ನಾವು ನಮ್ಮ ತಾವರಗೆರೆಯಲ್ಲಿ. ಸೊ ಇದು ಭಾಳ ಕಷ್ಟದ ಕೆಲಸ ಅಂತ ಮಾಡಿದರೆ ಅದಕ್ಕೆ ನಿಮಗೆ ಎಷ್ಟೇ ನಾವು ಟ್ರಸ್ಟಿನ ಅಧ್ಯಕ್ಷರಿಗೆ, ಸದಸ್ಯರಿಗೆ ಅಭಿನಂದನೆ ಹೇಳಿದ್ರು ಕೂಡ ಭಾಳ ಕಡಿಮೆ. ಭಾಳ ಕಷ್ಟದ ಕೆಲಸ ಇದೆ. ಬೇರೆ ಏನಾರು ಮಾಡ್ಬೋದು, ನಾವು ದಿವಸ 1 ಲಕ್ಷ ರೂಪಾಯಿ ಕೊಡ್ಬೋದು, ಆದರೆ ಇದನ್ನೇ ನೀವು ಮಾಡ್ತಾ ಇರೋದು ಭಾಳ ಕಷ್ಟದ ಕೆಲಸ. ತಾವು ಎಷ್ಟೇ ಕಷ್ಟ ಬಂದರೂ ಕೂಡ ನಿರಂತರವಾಗಿ ಇದನ್ನು ಮುಂದುವರಿಸ್ಕೊಂಡು ಬಂದಿದ್ರಿ. ಮುಂದೆ ನಿಮ್ಮೆಲ್ಲ ಟ್ರಸ್ಟಿ ಕೂಡ ಅದನ್ನು ನಿರಂತರವಾಗಿ ಮುಂದುವರಿಸುವಂಥ ಶಕ್ತಿ, ಆ ಧೈರ್ಯ, ಆ ಮನಸ್ಥಿತಿ ಮುಂದುವರಲಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ನೋಡೋಣ, ತಾವು ಈಗಾಗಲೇ ಮಂತ್ರಿಗಳ ಗಮನಕ್ಕೆ ಶಾಸಕರಿಗೆ ತಂದಿದ್ರೆ ಸರ್ಕಾರಿ ಜಾಗಿದ್ರೆ ನಿಮಗೆ ಅದರಲ್ಲಿ ಕೊಡಿಸುವಂಥ ನಾನು ಸಚಿವರ ಜೋಡಿ, ಶಾಸಕರ ಜೋಡಿ ಮಾತಾಡ್ತೀನಿ. ನಾವು ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರ ಅನುದಾನ ಈ ಸಾರಿ ನೀವು ಅಪ್ಲೈ ಮಾಡಿದ್ರು ಕೂಡ ಕೊಟ್ಟಿಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಸೊ ನಿಮಗೆ ಶಾಶ್ವತವಾಗಿ ಜಾಗ ಸಿಕ್ಕರೆ ಇನ್ನೂ ಹೆಚ್ಚು ಅಗ್ರೆಸಿವ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಒಟ್ಟಾರೆಯಾಗಿ ಮುಂದೆ ಭಾಳ ಕೆಲಸ ಐತೆ, ಫ್ರೀ ಇಲ್ಲ, ಭಾಳ ಜನ ನಮ್ಮ ಮದುವೆಗೆ ಬಂದಾರ, ನಮ್ಮ ಮದುವೆಗೆ ಬಂದಾನ ಪಾಟೀಲ. ಇವರು
ಈ ಅಮ್ಮಂದು ಪಲ್ಕನ ಮಡಿ ಅಂತ ಹೇಳಿ ಸರ್ ಇದೊಂದು 4 ವರ್ಷ ಮೇಲೆ ಆಯ್ತು ಇದೊಂದು 5-6 ವರ್ಷ ಆಯ್ತು ಈ ಅಮ್ಮ ಎಲ್ಲ ಕೆಲಸ ಮಾಡ್ತಾಳೆ ಸರ್ ಅಂದರೆ ಯಾರು ಮಾತಾಡ್ಸಿರಿ ಬಿಟ್ಟರೆ ತಾಸಿ ಸರ್ ಅಳ್ತಾರೆ ಸರ್ ಈ ಅಮ್ಮನೂ ಅದನ್ನೆಲ್ಲ ಬಟ್ಟೆ